ನಮಸ್ಕಾರ ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ರಾಜ್ಯದ ಜನತೆಗೆ ಸಚಿವ ಮುನಿಯಪ್ಪ ಅವರಾದರೆ ಶಾಕ್ ಕೊಟ್ಟಿರುವಂಥದ್ದು. ಈ ತಿಂಗಳು ಸಿಗಲ್ಲ ನಿಮಗೆ 10 kg ಅಕ್ಕಿ ಅಂತ ಹೇಳ್ತಿರುವಂಥದ್ದು. ಯಾಕೆ ಅಕ್ಕಿ ಸಿಗಲ್ಲ ಏನು ಅನ್ನುವಂತಹ ಒಂದು ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲನ್ನು ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋಗೊಂದು ಲೈಕ್ ಆದರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ರಾಜ್ಯದ ಜನತೆಗೆ ಸಚಿವ ಮುನಿಯಪ್ಪ ಅವರಾದರೆ ಶಾಕ್ ಕೊಟ್ಟಿರುವಂಥದ್ದು. ಈ ತಿಂಗಳು ಸಿಗಲ್ಲ 10 kg ಅಕ್ಕಿ ಅಂತ ಹೇಳ್ತಿರುವಂಥದ್ದು. ಇಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳಲ್ಲಿ ಒಂದಾಗಿರುವ ಅನ್ನಭಾಗ್ಯದ ಅಕ್ಕಿ ವಿತರಣೆ ವಿಚಾರವಾಗಿ ರಾಜ್ಯದ ಜನತೆಗೆ ಸಚಿವ KH ಮುನಿಯಪ್ಪ ಅವರಾದರೆ ಶಾಕ್ ಕೊಡ್ತಾನೆ ಇರುವಂಥದ್ದು. ಇಂದು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾವು ನಿರ್ಣಯ ಮಾಡಿದಂತೆ ಹೆಚ್ಚುವರಿ ಅಕ್ಕಿಗೆ ಅಕ್ಕಿ ಕೊರತೆಯ ಕಾರಣ ಹಣ ನೀಡಲಾಗಿತ್ತು. ಇಲ್ಲಿ ಈಗ ಅಕ್ಕಿ ನಮ್ಮ ಬಳಿ ಇದೆ ಅಂತ ಹೇಳ್ತಿದ್ದಾರೆ. ಈ ಹಿಂದೆ ನಿಮಗೆ ಅನ್ನಭಾಗ್ಯದು ಅವ್ರು ಅಕ್ಕಿ ಕೊಡ್ತಿರ್ಲಿಲ್ಲ, ಅನ್ನಭಾಗ್ಯ ಯೋಜನೆದು ಅಕ್ಕಿ ಕೊಡ್ತಿರ್ಲಿಲ್ಲ. ಏನ್ ಮಾಡ್ತಿದ್ರು ಅಂದ್ರೆ ಅನ್ನಭಾಗ್ಯ ಯೋಜನೆದು ಹಣ ಆದ್ರೆ ಕೊಡ್ತಿದ್ರು ಅಕ್ಕಿ ಬದಲಿಗೆ. ಈಗ ಅವ್ರು ಏನ್ ಹೇಳ್ತಿದಾರೆ ಅಂದ್ರೆ ನಮ್ಮ ಬಳಿ ಈಗ ಅಕ್ಕಿ ಇದೆ, ಕೇಂದ್ರ ಸರ್ಕಾರ ಅಕ್ಕಿ ಕೊಡೋದಕ್ಕೆ ಸಿದ್ಧತೆ ಆದ್ರೆ ಮಾಡ್ಕೊಂಡಿದ್ದಾರೆ, ನಮ್ಗೆ ಅಕ್ಕಿ ಆದ್ರೆ ಕೊಡ್ತಾರೆ. ಇಲ್ಲಿ ಕೇಂದ್ರ ಸರ್ಕಾರವು ಅಕ್ಕಿ ಕೊಡೋದಕ್ಕೆ ಸಿದ್ಧವಿದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ನಿಂದ BPL ಕಾರ್ಡ್ದಾರರಿಗೆ 10 kg ಅಕ್ಕಿ ಕೊಡುವುದಾಗಿ ತಿಳಿಸಿರುವಂಥದ್ದು. ಇದುವರೆಗೆ ಹೆಚ್ಚುವರಿ 5 kg ಅಕ್ಕಿಗೆ ನೀಡಲಾಗುತ್ತಿದ್ದ ಹಣದ ಬದಲಾಗಿ ಈ ತಿಂಗಳಿನಿಂದಲೇ ಅಕ್ಕಿಯನ್ನೇ ಕೊಡುವುದಾಗಿ ಸರ್ಕಾರ ಹೇಳಿರುವಂಥದ್ದು. ಆದರೆ ಇದೀಗ ಈ ತಿಂಗಳು ಇಲ್ಲ ಎನ್ನುವ ಮೂಲಕ ಸಚಿವರು ಶಾಕ್ ಕೊಟ್ಟಿರುವಂಥದ್ದು. ಈಗ ಫೆಬ್ರವರಿ ತಿಂಗಳಲ್ಲಿ ಅನೌನ್ಸ್ ಮಾಡಿದ್ರು. ಏನಂತ ಅಂದರೆ ಈಗ ಕೇಂದ್ರ ಸರ್ಕಾರದವ್ರು 5 kg ಅಕ್ಕಿ ಕೊಡ್ತಿದ್ದಾರೆ, ಇನ್ನೊಂದು 5 kg ಅಕ್ಕಿ ನಮ್ಮ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಸೇರಿಸಿ ನಿಮಗೆ ಒಟ್ಟಿಗೆ 10 kg ಕೊಡ್ತೀವಿ ಇನ್ನು ಮುಂದೆ ಅನ್ನಭಾಗ್ಯ ಯೋಜನೆಯ ಹಣ ಕೊಡಲ್ಲ ಅಂತ ಹೇಳಿದ್ರು. ಅದಕ್ಕೆ ಜನರೆಲ್ಲ ಓಕೆ ನಮ್ಗೆ ಹಣ ಕೊಡ್ತಿಲ್ವಲ್ಲ ನೀವು ಅಕ್ಕಿನೇ ಕೊಡಿ ಅಂದ್ಬಿಟ್ಟು ಸಿದ್ಧರಾಗಿದ್ರು ಎಲ್ಲರೂ ಜನರೆಲ್ಲ. ಈಗ ಮತ್ತೆ ಇವ್ರು ಏನು ಹೇಳಿದ್ರು ಅಂದ್ರೆ ಮಾರ್ಚ್ ತಿಂಗಳಿನಲ್ಲಿ ನಿಮಗೆ 15 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಯಾಕೆ 15 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರಂದ್ರೆ ಇಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಅಕ್ಕಿಯ ಹಣನೂ ಬಂದಿಲ್ಲ, ಅಕ್ಕಿನೂ ಬಂದಿಲ್ಲ. ಅದರಿಂದ ನಿಮಗೆ ಮಾರ್ಚ್ ತಿಂಗಳಿನಲ್ಲಿ ಇದು ಏನು ಮಾಡ್ತೀವಿ ನಾವು ಅಕ್ಕಿನೇ ಕೊಡ್ತೀವಿ, 15 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈಗ ಏನು ಹೇಳ್ತಿದ್ದಾರೆ ಅಂದರೆ ಏಪ್ರಿಲ್ ತಿಂಗಳಿಂದ ಕೊಡ್ತೀವಿ, ಈಗ ಕೊಡೋಕ್ಕಾಗಲ್ಲ. ಕೆಲವೊಂದು ಕಡೆ ಈಗಾಗಲೇ ರೇಷನ್ ಅಕ್ಕಿ ಆದರೆ ಕೊಡ್ತಿದ್ದಾರೆ, ಕೆಲವರು ಹೇಳ್ತಿದ್ದಾರೆ ನಮಗೆ 10 kg ಅಕ್ಕಿ ಕೊಡ್ತಿದ್ದಾರೆ ಅಂತ. ಇನ್ನು ಕೆಲವರು ಕೋಲಾರ ಡಿಸ್ಟಿಕ್ಕಲ್ಲೆಲ್ಲ 15 kg ಅಕ್ಕಿ ಕೊಡ್ತಿದ್ದಾರೆ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ. ಇನ್ನು ಕೆಲವರು ಇನ್ನೂ ಅಕ್ಕಿನೇ ಕೊಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನು ಕೆಲವರು ಇಲ್ಲಿ ರೇಷನ್ ಅಂಗಡಿ ಮುಂದೆ ಅಕ್ಕಿ ಖಾಲಿ ಆಗಿದೆ ಅನ್ನುವಂತಹ ಬೋರ್ಡ್ಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಕುರಿತು ಪ್ರತಿಯೊಬ್ಬರು ನೀವು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸ್ಬೇಕಾಗುತ್ತೆ. ನಿಮ್ಮ ಕಡೆ ಏನು ನಡೀತಿದೆ, ನೀವಿರುವಂತಹ ನಿಮ್ಮ ಒಂದು ರೇಷನ್ ಅಂಗಡಿಗಳಲ್ಲಿ, ನಿಮ್ಮ ಹತ್ತಿರದ ರೇಷನ್ ಅಂಗಡಿಗಳಲ್ಲಿ ಏನು ನಡೀತಿದೆ, ಎಷ್ಟು kg ಅಕ್ಕಿ ಕೊಡ್ತಿದ್ದಾರೆ, ಅಕ್ಕಿ ಕೊಡ್ತಿದ್ದಾರಾ ಕೊಡ್ತಿಲ್ವಾ, ಮತ್ತು ಅದ್ರ ಜೊತೆಗೆ ನಿಮಗೆ ಅನ್ನಭಾಗ್ಯದ ಅಕ್ಕಿ ಬೇಕಾ, ಇಲ್ಲ ಅಂದರೆ ಸರ್ಕಾರದವರು ಅಕ್ಕಿ ಕೊಡ್ದೇನೆ ಹಣ ಕೊಟ್ಟರೆ ಒಳ್ಳೆಯದಾ, ನಿಮ್ಮ ಅಭಿಪ್ರಾಯಗಳೇನು ಅನ್ನುವಂಥದ್ದನ್ನು ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.